ಇನ್ನು ಸಿಎಂ ಡಿಸಿಎಂ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯನ್ನ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಇಲ್ಲಿದೆ ನೋಡಿ. ಪತ್ರಿಕೆಯಲ್ಲಿ ನಿನ್ನೆ ಇವತ್ತು ನೋಡ್ತಾ ಇದ್ದೆ, ಕಾಂಗ್ರೆಸ್ ಹೈಕಮಾಂಡ್ ಕರೆಸ್ಕೊಂಡಿದೆ ಅಂತೇಳಿ. ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿ ಇದೆಯೋ ಅದು ನಮಗಂತೂ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ. ಹಿಂದೆ ಮೂಡ ಪ್ರಕರಣದಲ್ಲೂ ಕೂಡ ಯಾವುದೋ ಒಂದು ಪ್ರಯೋಜನ ಆಗಲಿಲ್ಲ ನಮ್ಮ ಹೋರಾಟ. ನಿವೇಶನಗಳನ್ನು ನಾವು ಹಿಂದಿರುಗಿಸಿದ್ರು, ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅಂತ ಹೇಳಿದ್ರೆ ಹೈಕಮಾಂಡ್ ಡೆಲ್ಲಿಲಿ ಕೂತವರು ಬಾಡಿ ಅಲ್ಲಾಡಿಸಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ದೆಹಲಿಲಿ ಕೂತಿರ್ತಕ್ಕಂಥ ಬಾಡಿ ರಾಜ್ಯದಲ್ಲಿರ್ತಕ್ಕಂಥ ಬಾಲವನ್ನು ಅಲ್ಲಾಡಿಸ್ಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಬಾಲ ಅಲ್ಲಾಡಿಸೋದಲ್ಲ, ಇವರೇ ಅಲ್ಲಿ ಬಾಡಿನ ಅಲ್ಲಾಡಿಸ್ತಾರೆ. ಅಷ್ಟು ಶಕ್ತಿಯುತವಾಗಿ ರಾಜ್ಯದಲ್ಲಿ ಇವರು ಜೆಂಡಾ ಊರ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತೇಳಿ ಹೈಕಮಾಂಡೇ ಹೇಳಬೇಕು, ಕಾಂಗ್ರೆಸ್ ಹೈಕಮಾಂಡೇ ಹೇಳಬೇಕು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಸಹ ಅವರಿಗೆ ಮಾನವೀಯತೆ ಇದೆ. ಇಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಗೃಹ ಸಚಿವರು ಕೂಡ ಜವಾಬ್ದಾರಿ ಹೊರಿಸಬೇಕು. ಈ ಯಾವ ಭಾವನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ಗೆ ಇದೆ ಅಂಥೇಳಿ ನಮಗಂತೂ ಅನಿಸೋದಿಲ್ಲ. ಯಾಕೆ ಮುಖ್ಯಮಂತ್ರಿಗಳ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ರಾಜ್ಯದಲ್ಲಿ. ಹೀಗಾಗಿ ಮುಖ್ಯಮಂತ್ರಿಗಳ ಗಮನ ನೀವು ಮತ್ತು ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತ ಹೇಳ್ತೇನೆ ನಾನು. ನೋಡ್ರಿ, ಅವರಿಗೆ ಒಂದು ಫೇಸ್ ಸೇವಿಂಗ್ ಮಾಡಬೇಕಾಗಿದೆ. ಒನ್ಲಿ ಫೇಸ್ ಇವ್ರಿಗೇನು ರಾಹುಲ್ ಗಾಂಧಿಯವರಾಗಲಿ ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇವ್ರನ್ನ ಅಧಿಕಾರ ನಿಲ್ಲಿಸುವಂಥ ಹಕ್ಕದನ್ನು ತಾಕತ್ತ ಇದೆ ಇವ್ರಿಗೆ ಇಲ್ಲ. ಸುಮ್ಮನೆ ಕರೆಸಿದ್ವಿ, ಬುದ್ಧಿ ಹೇಳಿದ್ವಿ, ವಾರ್ನಿಂಗ್ ಮಾಡಿದ್ವಿ ಅಂಥೇಳಿ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸ. ಮತ್ತು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಏನಾರ ATM ವಸೂಲು ಮಾಡೋಕ್ಕೆ ಸಾಧ್ಯ, ವಸೂಲು ಮಾಡಿ ಕಳಿಸ್ತಾರೆ ಅಷ್ಟೇ, ಮತ್ತು ಬೇರೆ ಏನಿಲ್ಲ.